ಕೊಡಗು ಮದ್ಯದ ಅಮಲಿನಲ್ಲಿ ಮಗನೇ ತಂದೆಯನ್ನು ಹತ್ಯೆ 8 ಮಂದಿ ಅರೆಸ್ಟ್. ಕೊಡಗಿನ ಕಟ್ಟೆಮಾಡುನಲ್ಲಿ ಮದ್ಯದ ಅಮಲಿನಲ್ಲಿ ಮಗನಿಂದಲೇ ತಂದೆಯ ಹತ್ಯೆ ಮಾಡಿದ ಘಟನೆ ನಡೆದಿದೆ. ಮಡಿಕೇರಿ ಗ್ರಾಮಾಂತರ ವ್ಯಾಪ್ತಿಯ ಕಟ್ಟೆಮಾಡು ಗ್ರಾಮದ ಹೊಸಕೇರಿ ನಿವಾಸಿ ದೇವಯ್ಯ ಅವರ ಸಾಲು ಮನೆಯಲ್ಲಿ ವಾಸವಿದ್ದ ವಲಸಿಗ ಕಾರ್ಮಿಕರಾದ ಬುರೋ ಮುದ್ದಿ ಹಾಗೂ ಆತನ ಪುತ್ರ ಪ್ರಶಾಂತ್ ಮುದ್ದಿ ನಡುವೆ ಜಗಳ ನಡೆದಿದ್ದು, ಜಗಳ ವೇಳೆ ಪ್ರಶಾಂತ್ ಮುದ್ದಿ ತಂದೆ ಮೇಲೆ ದೊಣ್ಣೆಯಿಂದ ಹಲ್ಲೆ ನಡೆಸಿದ್ದಾನೆ. ಜನವರಿ 11 ರಂದು ಬುರೋ ಸ್ಥಳದಲ್ಲೇ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಸಾವನ್ನು ಮರೆಮಾಚುವ ಸಲುವಾಗಿ ತೋಟದ ಮಾಲೀಕ ದೇವಯ್ಯ ಮೂಲಕ ಮಡಿಕೇರಿಯ ಹಿಂದೂ ರುದ್ರ ಭೂಮಿಯಲ್ಲಿ ಅಂತ್ಯಕ್ರಿಯೆ ನಡೆಸಿ ಸಾಕ್ಷಿ ನಾಶ ಪಡಿಸಿದ್ದರು. ಈ ಬಗ್ಗೆ ಮಾಹಿತಿ ದೊರೆತ ಪೊಲೀಸರು ಕೊಲೆ ಪ್ರಕರಣ ಸಂಬಂಧ ಮೂವರನ್ನು ಬಂಧಿಸಲಾಗಿದ್ದು, ಈ ಪ್ರಕರಣ ಸಂಬಂಧ ಒಂದು ಆರೋಪಿ ಪ್ರಶಾಂತ್ ನೀಡಿದ ಮಾಹಿತಿ ಮೇರೆಗೆ ಅದೇ ಕುಟುಂಬದ ಮೂಲತಃ ಪಶ್ಚಿಮ ಬಂಗಾಳದ ವರ್ಧಮಾನ್ ಜಿಲ್ಲೆಯ ಪ್ರಶಾಂತ್ ಮುದಿ, ಶ್ರೀಕಾಂತ್ ಮುದಿ, ಸುಧಾನ್ ಮುದಿ, ಲಕ್ಷ್ಮೀ ಮುದಿ, ತನುಶ್ರೀ, ಬಸಂತಿ ಮುದಿ ಹಾಗೂ ತೋಟದ ಮಾಲೀಕರು ಆದ ಎಸ್ ದೇವಯ್ಯ ಹಾಗೂ ಪತ್ನಿ ಭಾರತಿಯನ್ನು ಬಂಧಿಸಲಾಗಿದೆ. ವರದಿ ಗಿರಿಧರ್ ಕುಂಪುಳಿರ, ಕೊಡಗು. ನಾ ಜೋಬಿಟ್ಟು ಇದು ಮಾಡ್ತಾರೆ ನನ್ನ ಬೋಪಿ ಇದು ನೋಡಿತಪ್ಪ ಇದು ಏನೋ ಇದು ಜೋಬು ಬಿಟ್ಟು ಹಂಗೆಲ್ಲ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ಬುರೋ ಮೋದಿ ಅನ್ನೋದು ಕೊಲೆ ಮಾಡಿರ್ತಾರೆ ಪ್ರಶಾಂತ್ ಮೋದಿ ಅನ್ನೋ ಒಂದು ಕಂಪ್ಲೇಂಟ್ ನಮಗೆ ಬರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ 11ನೇ ತಾರೀಕು ಬುರೋ ಮೋದಿ ಮತ್ತು ಪ್ರಶಾಂತ್ ಮೋದಿ ಇವರು ತಂದೆ ಮಗ ಆಗಿರ್ತಾರೆ. ಇವರು ಕಟ್ಟೆಮಾಡಲಿ ಒಂದು ದೇವಯ್ಯ ಅನ್ನೋ ಒಂದು ಕಾಫಿ ಪ್ಲಾಂಟೇಷನಲ್ಲಿ 7 ವರ್ಷದಿಂದ ಕೆಲಸ ಮಾಡ್ತಿರ್ತಾರೆ. ಸೊ ಅದೇ ದಿನ 11ನೇ ತಾರೀಕು ರಾತ್ರಿ ಕುಡಿದು ಒಂದು ಫ್ಯಾಮಿಲಿ ರಿಲೇಟೆಡ್ ಇಶ್ಯೂ ರಿಲೇಟೆಡ್ ಮಾತಾಡ್ತಿರ್ಬೇಕಾದ್ರೆ ಪ್ರಶಾಂತ್ ಮೋದಿ ಅನ್ನೋ ಮಗ ಏನಿದ್ದಾನೆ ಅವನು ಬುರೋ ಮೋದಿಗೆ ಒಂದು ದೊಣ್ಣೆಯಿಂದ ಹೊಡೆದಿರ್ತಾನೆ. ಹೊಡೆತದಿಂದ ಬುರೋ ಮೋದಿ ಎಲ್ಲೇ ಸತ್ತಿರ್ತಾನೆ. ನಂತರ 12ನೇ ತಾರೀಕು ಇದೇ ಬಾಡಿನ ಡಿಸ್ಪೋಸ್ ಮಾಡಲಿಕ್ಕೆ ಮಾಲೀಕರು ಮತ್ತು ಅವರ ಸಂಬಂಧಿಕರು ಒಟ್ಟು 8 ಜನ ಸೇರಿ ಬಾಡಿನ ಡಿಸ್ಪೋಸ್ ಮಾಡಿರ್ತಾರೆ 12ನೇ ತಾರೀಕು. ಸೊ 13ನೇ ತಾರೀಕು ಇದಕ್ಕೆ ಸಂಬಂಧಪಟ್ಟಂತೆ ಗೊತ್ತಾದಾಗ ಇಮಿಡಿಯೇಟ್ಲಿ ಸ್ಟೇಷನಲ್ಲಿ ಮಡಿಕೇರಿ ರೂರಲ್ ಪೊಲೀಸ್ ಸ್ಟೇಷನಲ್ಲಿ FIR ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ 8 ಜನ ಆರೋಪಿತರೇನಿದ್ದಾರೆ ಅವ್ರಿಗೆ ದಸ್ತಗಿರಿ ಮಾಡಿರ್ತೀವಿ. ಸೊ ಅಟ್ ಪ್ರೆಸೆಂಟ್ ಪ್ರಶಾಂತ್ ಮೋದಿ ಅನ್ನೋನು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ತಾರೆ.